ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಸಾಫ್ಟ್ ಆಗಿದೆ, ಅಷ್ಟೇ ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ. ನಿಮಗೆ ನೋಡೋದಕ್ಕೆ ಚೆನ್ನಾಗಿಲ್ಲ, ಚೆನ್ನಾಗಿ ಕಾಣಿಸ್ತಾ ಇರೋದಲ್ಲ, ಅದರ ರುಚಿ ಕೂಡ ಅಷ್ಟೇ ಸಖತ್ತಾಗಿದೆ. ನಿಜವಾಗ್ಲೂ ಒಂದ್ಸರಿ ಟ್ರೈ ಮಾಡಲೇಬೇಕು. ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ ಒಂದು ಬಾಣಲಿ ಇಟ್ಕೊಬೇಕು ಬಿಸಿಗೆ, ಅದರಲ್ಲಿ ರವೆ ಹಾಕ್ಕೊಬೇಕು, ಚಿರೋಟಿ ರವೆ. ಕ್ಲೀನಾಗಿ ಅದನ್ನ ಗೋಲ್ಡನ್ ಬ್ರೌನ್ ಆಗೋವರೆಗೂ ಕ್ಲೀನಾಗಿ ಹುರ್ಕೊಬೇಕು. ಎಣ್ಣೆ ಏನು ಹಾಕೋದು ಬೇಡ, ತುಪ್ಪ ಎಣ್ಣೆ. ಮತ್ತೆ ಒಂದು ಪಕ್ಕದಲ್ಲಿ ಪಾಕ ತಯಾರಿಸ್ಕೊಳ್ಳೋದಕ್ಕೆ ಒಂದೆರಡು ಗ್ಲಾಸ್ ನೀರು ಹಾಕಿ ಅದಕ್ಕೆ 1 ಕಪ್ಪು ಶುಗರ್ ಹಾಕ್ತಾ ಇದ್ದೀನಿ. ಪಾಕ ಬರಬೇಕಲ್ವಾ. ನಿಮಗೆ ಶುಗರ್ ಕಡಿಮೆ ಬೇಕಂದ್ರೆ ಕಡಿಮೆ ಹಾಕ್ಕೊಳ್ಳಿ, ಯಾಕಂದ್ರೆ ಮ್ಯಾಂಗೋನಲ್ಲೇನೆ ಬೇಕಾದಷ್ಟು ಸ್ವೀಟ್ ಇರುತ್ತೆ. ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಶುಗರ್ ಹಾಕ್ಕೊಂಡಿದ್ದೀನಿ. ಮತ್ತೆ ನೋಡ್ರಿ, ಗೋಲ್ಡನ್ ಬ್ರೌನ್ ಎಲ್ಲ ಆಯಿತು ರವೆ. ಈಗ ಅದನ್ನ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ. ಸ್ವಲ್ಪ ದೊಡ್ಡ ಪ್ಲೇಟ್ ತಗೊಳ್ಳಿ, ಯಾಕಂದ್ರೆ ಇದು ಕಲಸೋದಕ್ಕೆ ಚೆನ್ನಾಗಿರುತ್ತೆ. ಮತ್ತೆ 2 ಮ್ಯಾಂಗೋ ತಗೊಂಡಿದ್ದೀನಿ ನಾನಿಲ್ಲಿ. ತೋತಾಪುರಿ ಮ್ಯಾಂಗೋ ತಗೊಬೇಡಿ, ಅದು ಸ್ವಲ್ಪ ಹುಳಿ ಇರುತ್ತೆ. ಹಾಗಾಗಿ ನಾನಿಲ್ಲಿ ಮ್ಯಾಂಗೋ ತಗೊಂಡಿದ್ದೀನಿ, ಮಾಮೂಲಿ ಹಣ್ಣು, ರುಚಿಕರವಾದ ಹಣ್ಣು. ನೋಡ್ತಾ ಇದ್ರೆ ಹಂಗೆ ತಿನ್ಬೇಕನ್ಸುತ್ತೆ. ಮ್ಯಾಂಗೋ ಎಷ್ಟು ರುಚಿಯಾಗಿದೆಯೋ ಅಷ್ಟೇ ರುಚಿಯಾಗಿ ಸಖತ್ತಾಗಿ ಬಂದಿದೆ. ಜಾಮೂನ್ ಕೂಡ ಟ್ರೈ ಮಾಡೋದನ್ನ ಮರಿಲೇಬೇಡಿ. ಮತ್ತೆ ಈ ತರ ನೋಡಿ ನೀಟಾಗಿ ಕಟ್ ಮಾಡ್ಕೊಬೇಕು, ಐಸ್ ಕ್ಯೂಬ್ಸ್ ತರ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಅದನ್ನ ನೀಟಾಗಿ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಮಿಕ್ಸಿ ಜಾರ್ ತಗೊಬೇಕು ಈ ತರ. ಇಲ್ಲ ಅಂದ್ರೆ ಅದು ಸ್ಪೂನಲ್ಲಿ ನಾವು ಕೆರಿತೀರಿ ಅಂದ್ರೆ ಸ್ವಲ್ಪ ಇದಾಗ್ಬಿಡುತ್ತೆ, ಏನಂತಾರೆ, ಕಸರೆ ಬಂದ್ಬಿಡುತ್ತೆ ಒಟ್ಟಲ್ಲಿರೋದದು. ಅದಕ್ಕೋಸ್ಕರ ಸ್ವಲ್ಪ ಮೇಲ್ಮೇಲೆನೆ ಕ್ಯೂಬ್ಸ್ ತರ ಕಟ್ ಮಾಡಿ ಈ ತರ ಮಿಕ್ಸಿಗೆ ಹಾಕೊಳ್ಳಿ. ನೋಡಿ ಮಿಕ್ಸಿ ಮಾಡ್ಕೊಂಡಿದ್ದಾಯ್ತು. ಫುಲ್ ನುಣ್ಣಗೆ ಆಗಿದೆ ಮ್ಯಾಂಗೋ. ಸೂಪರ್ ಆಗಿದೆ. ಮ್ಯಾಂಗೋನಲ್ಲೇ ಸ್ವೀಟ್ ಜಾಸ್ತಿ ಇರುತ್ತೆ, ಅದಕ್ಕೇನೆ. ಮತ್ತೆ ಇಲ್ಲಿ ಒಂದು ಬಾಣಲಿಗೆ ಹಾಲು ತಗೊಳ್ತಾ ಇದ್ದೀನಿ, 1 ಗ್ಲಾಸ್ ಹಾಲು. 1 ಗ್ಲಾಸ್ ಹಾಲ್ಗೆ ಮತ್ತೆ ರುಬ್ಬಿರುವಂತಹ ಮ್ಯಾಂಗೋ ಪೇಸ್ಟ್ನ ಹಾಕೊಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಕ್ಲೀನಾಗಿ ಸ್ಪ್ರೆಡ್ ಆಗಬೇಕು. ಗಟ್ಟಿ ಗಟ್ಟಿ ಆಗಿದ್ರೆ ಚೆನ್ನಾಗಿರೋದಿಲ್ಲ, ಎಲ್ಲ ಒಂದೊತ್ತರನೇ ಸಿಗುತ್ತೆ, ಅವಾಗ ಚೆನ್ನಾಗಿರೋದಿಲ್ಲ. ಕ್ಲೀನಾಗಿ ಕಸ್ಟರ್ಡ್ ಪೌಡರ್ ಹಾಕೊತಾ ಇದ್ದೀನಿ. ಕಸ್ಟರ್ಡ್ ಪೌಡರು ಒಂದು ಅರ್ಧ ಸ್ಪೂನ್ ತಗೊಳ್ಳಿ ಸಾಕು. ಬೇಕಾದ್ರೆ ತಗೊಳ್ಳಿ, ಇಲ್ಲಾಂದ್ರೆ ಬೇಡ. ಅದೊಂದು ಸ್ವಲ್ಪ ಹಾಲಿಗೆ ಮಿಕ್ಸ್ ಮಾಡಿ ಹಾಕೊತಾ ಇದ್ದೀನಿ, ಸ್ವಲ್ಪ ಕಲರಿಂಗೋಸ್ಕರ, ಮತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ. ನೋಡಿ ಒಂದೇ ಸ್ಪೂನ್ ಹಾಕೊತಾ ಇರೋದು ನಾನಿಲ್ಲಿ. ಅರ್ಧ ಸ್ಪೂನು ಇದಕ್ಕೆ, ಅರ್ಧ ಸ್ಪೂನು ಹಾಲು ಹಾಕೊಂಡು ಮಿಕ್ಸ್ ಮಾಡಿದ್ದೀನಿ. ಮತ್ತೆ ಇಲ್ಲಿ ರವೆನ ಆರಿದಾದ್ಮೇಲೆ ರವೆನ ಕ್ಲೀನಾಗಿ ಕುದಿಯೋವಾಗ ಸೇಮ್ ನಾವು ಕೇಸರಿ ಬಾತ್ಗೆ ಯಾವ ತರ ಮಾಡ್ತೀವಿ ಆ ತರ ಮಾಡಿ ಗಟ್ಟಿಯಾಗಿ ಆಗೋವರೆಗೂ ನೋಡಿ ಈ ತರ ಗಟ್ಟಿಯಾಗಿ ಆಗಬೇಕು. ಒಂದು ಸ್ವಲ್ಪ ಊರೋದಕ್ಕೆ ಬಿಟ್ಕೊಡ್ಬೇಕು. ಇದನ್ನ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೇನು ಶುಗರ್ ಹಾಕೋದು ಬೇಡ, ನೀವು ಪಾಕ ಮಾಡ್ಕೊತಾ ಇದ್ದೀರಲ್ಲ ಅದಕ್ಕೆ. ಯಾಕಂದ್ರೆ ಇದನ್ನು ಶುಗರ್ ಇದೆ, ಹಾಗಾಗಿ ನಾನು ರವೆನ ಫ್ರೈ ಮಾಡಬೇಕಾದ್ರೆ ಅಂದ್ರೆ ಹುರ್ಕೊಬೇಕಾದ್ರೆ ತುಪ್ಪ ಹಾಕಿಲ್ಲ, ಈಗ ಹಾಕ್ಕೊತಾ ಇದ್ದೀನಿ. ಯಾಕಂದ್ರೆ ಬಾಣ್ಲಿಗೆ ಅಂಟಬಾರ್ದು, ಸ್ವಲ್ಪ ಸಾಫ್ಟ್ ಆಗಿ ಬರಲಿ ಅಂತ ಅಂದ್ಬಿಟ್ಟು. ಕ್ಲೀನಾಗಿ ಇದು ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಕ್ಲೀನಾಗಿ ನಾದ್ಕೊಬೇಕು. ಅಂದ್ರೆ ಇವಾಗ ಏನಂತಾರೆ, ಹೋಳಿಗೆಗೆ ನಾವು ನಾದ್ತಿರಲ್ಲ ಹಿಟ್ಟನ್ನ, ಆ ಥರ ನೀಟಾಗಿ ನಾದ್ಕೊಬೇಕು. ಎಣ್ಣೆ ಬೇಕಾದ್ರೂ ಹಾಕ್ಕೊಳ್ಳಿ, ಇಲ್ಲ ತುಪ್ಪ ಬೇಕಾದ್ರೂ ಹಾಕ್ಕೊಳ್ಳಿ, ಕೈ ಗಂಟದೇ ಇರೋ ಥರ ಕ್ಲೀನಾಗಿ ನೋಡಿ ಈ ಥರ ನಾದ್ಕೊಬೇಕು. ಮುದ್ದೆ ಮಾಡ್ತಾರಲ್ಲ, ಮುದ್ದೆ ಮಾಡೋರು ಗೊತ್ತಿರುತ್ತೆ ಯಾವ ಥರ ಅಂತ ಮುದ್ದೆ ಮಾಡೋದು. ಆ ಥರ ನೀಟಾಗಿ ತುಳಿಸ್ಬೇಕು ಅಂತಾರೆ ಅದನ್ನ. ನೀಟಾಗಿ ಈ ಥರ ಮಾಡ್ಕೊಬೇಕು, ಕ್ಲೀನಾಗಿ ನಾದಬೇಕು. ಇಲ್ಲ ಅಂದರೆ ಅದು ಜಾಮೂನ್ ಏನಾಗುತ್ತೆ ಅಂದರೆ ಒಡ್ಕೊಂಡ್ಬಿಡುತ್ತೆ. ಎಣ್ಣೆಗೆ ಹಾಕಿದ ತಕ್ಷಣ ಬಾಯಿ ಬಿಟ್ಬಿಡುತ್ತೆ, ಆವಾಗ ಕ್ಲೀನಾಗಿ ಶೇಪ್ ಬರೋದಿಲ್ಲ. ಹಾಗಾಗಿ ಕ್ಲೀನಾಗಿ ನಾದ್ಕೊಂಡು ಇನ್ನೊಂದು ಕೈಗೂ ಎಣ್ಣೆ ಸವರ್ಕೊಂಡು ನಿಮಗೆ ಯಾವ ಶೇಪ್ ಬೇಕೋ, ನಾನಿಲ್ಲಿ ಒಂದು ಸ್ವಲ್ಪ ಉದ್ದಕ್ಕೆ ಮಾಡ್ಕೊತಾ ಇದ್ದೀನಿ, ಕೆಲವೊಂದು ರೌಂಡಾಗಿ ಕೂಡ ಮಾಡಿದ್ದೀನಿ. ನೋಡಿ ಎಲ್ಲ ಇದೇ ಥರ ಮಾಡಿ ಇಟ್ಕೊಬೇಕು. ನೋಡಿ ನಾನೆಲ್ಲ ಒಂದೇ ಶೇಪ್ ಮಾಡಿದ್ದೀನಿ, ಕೆಲವೊಂದು ಮಾತ್ರ ರೌಂಡಾಗಿ ಮಾಡಿದ್ದೀನಿ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ, ಎಣ್ಣೆ ಕಾದಿದೆಯೋ ಇಲ್ಲೋ ಅಂತ ಒಂದೇ ಒಂದು ಚಿಕ್ಕದು ಇದ್ರ ಥರ ಹಾಕಿ ನೋಡಿ, ಗೊತ್ತಾಗ್ಬಿಡುತ್ತೆ. ಮತ್ತೆ ಎಣ್ಣೆ ಕಾದಿದೆ, ಎಲ್ಲನೂ ನೀಟಾಗಿ ಒಂದೊಂದಾಗಿನೇ ಎಣ್ಣೆ ಒಳಗಡೆ ಬಿಡಬೇಕು. ಅಂದರೆ ಜಾಸ್ತಿ ಹೈ ಫ್ಲೇಮಲ್ಲಿ ಇಡಬೇಡಿ, ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೊಬೇಕು, ಇಲ್ಲಾಂದರೆ ಬಾಯಿ ಬಿಟ್ಕೊಂಡ್ಬಿಡುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲೇ ಕ್ಲೀನಾಗಿ ಕರ್ಕೊಬೇಕು ಅದನ್ನು, ಗೋಲ್ಡನ್ ಬ್ರೌನ್ ಆಗೋವರೆಗೂ.
ನೋಡಿ ಈ ತರ ನೀಟಾಗಿ ಬಂದಿದೆ ಅಲ್ವಾ, ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಈ ತರ ಶೇಪ್ ಗೋಲ್ಡನ್ ಬ್ರೌನ್ ಆಗ್ಬೇಕು ಇದು. ಆಮೇಲೆ ಪಾಕಕ್ಕೆ ಹಾಕೋಷ್ಟರಲ್ಲಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಎಣ್ಣೆಯಿಂದ ಇದಕ್ಕೆ ಹಾಕೋಷ್ಟರಲ್ಲಿ ಸೇಮ್ ಪ್ಯಾಟರ್ನ್ ಅಲ್ಲಿ ಎಲ್ಲಾನು ಇದೇ ತರನೇ ಕರ್ದು ಇಟ್ಕೊಂಡು ಒಂದು ಪ್ಲೇಟ್ ಅಲ್ಲಿ ಇಟ್ಕೊಳ್ಳಿ. ಆಮೇಲೆ ಪಾಕಕ್ಕೆ ಹಾಕೊಳ್ಳಿ. ಒಂದೇ ಎಲ್ಲ ಅವಾಗಿಂದ ಅವಾಗೆ ಹಾಕಕ್ ಹೋಗ್ಬಿಡಿ. ಜಾಸ್ತಿ ಏನಂತಾರೆ ಫುಲ್ಲು ಬಾಯಿ ಬಿಟ್ಕೊಂಡ್ಬಿಡುತ್ತೆ ನೀರೊಳಗಡೆ, ಬಿಸಿ ನೀರು ಮತ್ತೆ ಇದು ಬಿಸಿ ಇರೋದ್ರಿಂದ. ನೋಡಿ ಒಂದ್ ಸ್ವಲ್ಪ ಹಾರ್ಬೇಕು. ಆಮೇಲೆ ಪಾಕಕ್ಕೆ ಎಲ್ಲಾನು ಹಾಕ್ಬಿಟ್ಟು ಪ್ಲೇಟ್ನ ಮುಚ್ಚಿಡ್ಬೇಕು ಒಂದ್ ಸ್ವಲ್ಪ ಹೊತ್ತು. ನೋಡ್ರಿ ಎಲ್ಲ ನೀರ್ನೆಲ್ಲ ಹೀರ್ಕೊಂಡ್ಬಿಟ್ಟಿದೆ. ಮತ್ತೆ ಜಾಮೂನ್ ಕೂಡ ರೆಡಿ. ಎಷ್ಟು ಸಾಫ್ಟ್ ಆಗಿ ಎಲ್ಲ ನೀರ್ನ ಅಂದ್ರೆ ಪಾಕನೆಲ್ಲ ನೀಟಾಗಿ ಹೀರ್ಕೊಂಡು ಎಷ್ಟು ಚೆನ್ನಾಗಿದೆ. ಸೇಮ್ ಜಾಮೂನ್ ಜಾಮೂನ್ಗಿಂತೂ ಸೂಪರ್ ಆಗಿದೆ ಟೇಸ್ಟ್ ಮಾತ್ರ. ಮಾಡೋದನ್ನ ತಿನ್ನೋದನ್ನ ಮರಿಬೇಡಿ. ಮತ್ತೆ ತಿಂದಿದ್ದಾದ್ಮೇಲೆ ನನ್ನ ಮರ್ತು ಬಿಟ್ಟಿರಾ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತೆ ಹಾಗೇನೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಇನ್ನು ಯಾವ್ದಾದ್ರು ವಿಡಿಯೋಸ್ ಬೇಕಂತ ಅನ್ಸಿದ್ರೆ, ಯಾವ್ದಾದ್ರು ಅಡುಗೆಗಳ ಬಗ್ಗೆ ಬೇಕು ಅಂತ ಅನ್ಸಿದ್ರೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಯಾವ ತರ ವಿಡಿಯೋ ಬೇಕಾದ್ರೂ ಕಮೆಂಟ್ ಮಾಡಿ, ಅಂದ್ರೆ ಯಾವ ತರ ಅಡುಗೆಗಳು ಬೇಕಾದ್ರೂ ಕಮೆಂಟ್ ಮಾಡಿ ತಿಳಿಸಿ. ನಾನು ಗ್ಯಾರಂಟಿ ನಿಮ್ಗೆ ಆ ತರ ಅಡುಗೆ ಮಾಡಿ ನಾನು ವಿಡಿಯೋ ಹಾಕ್ತೀನಿ. ಮತ್ತೆ ಫಾಲೋ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ತುಂಬಾ ಚೆನ್ನಾಗಿ ಬಂದಿದೆ ಅಲ್ವಾ ಜಾಮೂನು, ತಿನ್ನಿ ಕಳ್ದೋಗ್ಬಿಡಿ. ತುಂಬಾ ಚೆನ್ನಾಗಿದೆ ಅಂತೂ ನಿಜವಾಗ್ಲೂ ಸೂಪರ್ ಆಗಿ ಬಂದಿದೆ ನೋಡ್ರಿ. ಒಳಗಡೆನೂ ಅಷ್ಟೇ ನೀಟಾಗಿ ಬೆಂದಿದೆ. ಮತ್ತೆ ಪಾಕ ಎಲ್ಲಾನು ಹೀರ್ಕೊಂಡಿದೆ. ಸಖತ್ತಾಗಿದೆ. ಟೇಸ್ಟ್ ಮಾಡಿ.